ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು ಷಷ್ಠಿ ತಿಥಿ, ಆರ್ದ್ರಾ ನಕ್ಷತ್ರ. ಈ ದಿವಸ ಆರ್ದ್ರಾ ನಕ್ಷತ್ರ ಇದೆ. ಆರ್ದ್ರಾ ನಕ್ಷತ್ರದಲ್ಲಿ ಈ ವೈಶಾಖ ಮಾಸದ ಪಂಚಮಿ ಎಂದು ಶ್ರೀ ಶ್ರೀ ಶಂಕರಾಚಾರ್ಯರು ಹಾಗೂ ಶ್ರೀ ಶ್ರೀ ರಾಮಾನುಜಾಚಾರ್ಯರು ಇಬ್ಬರು ಮಹಾಪುರುಷರ ಅವತಾರವಾಯಿತು. ಆರ್ದ್ರಾ ನಕ್ಷತ್ರದಲ್ಲಿ ಅವರು ಅವತರಿಸಿದ್ದರಿಂದ ಅದನ್ನು ಅವರು ಪ್ರಧಾನವಾಗಿ ಪರಿಗಣಿಸಿ ಈ ದಿವಸ ಅವರ ಜಯಂತಿಯನ್ನು ಆಚರಿಸಲಾಗುತ್ತೆ. ಶ್ರೀ ಶ್ರೀ ರಾಮಾನುಜರ ಜಯಂತಿಯನ್ನು. ರಾಮಾನುಜರು ಕೂಡ ಭಗವತ್ಪಾದರ ಹಾಗೆಯೇ ಮಹಾ ಸಂತರು, ನಮ್ಮ ಭಾರತಕ್ಕೆ ಮತ್ತೊಂದು ಬೆಳಕನ್ನು ಕೊಟ್ಟಂಥ ಮಹನೀಯರು. ಅವರು ಶ್ರೀಪೆರಂಬುದೂರು ಅಂತ ನಾವು ಯಾವುದು ತಮಿಳುನಾಡಿನ ಕ್ಷೇತ್ರವನ್ನು ಕಾಣ್ತೀವಿ, ಅಲ್ಲಿ ಕೇಶವ ಸೋಮಯಾಜಿ ಹಾಗೂ ಕಾಂತಿಮತಿ ಅಲ್ಲೂ ಹಾಗೆ ಭಗವತ್ಪಾದರನ್ನ ಏನು ಕಂಡವೋ ಇಲ್ಲಿ ಶಿವಗುರು ಆರ್ಯಾಂಬೇರು ಆ ತ್ರಿಶೂರ ನಕ್ಷತ್ರಕ್ಕೆ ಹೋಗಿ ತಪಸ್ಸು ಮಾಡಿದ್ರೆ ಇವರು ಆ ನಾರಾಯಣನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ. ಆ ದೇವಸ್ಥಾನದಲ್ಲಿ ವಿಶೇಷ ಯಜ್ಞ ಯಾಗಾದಿಗಳನ್ನು ನೆರವೇರಿಸ್ತಾರೆ, ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾರೆ ಅಂತ ಕಥೆ ಹೇಳುತ್ತೆ. ಅಲ್ಲಿ ಆ ಕೇಶವನ ವರಪ್ರಸಾದದಿಂದ ಅವತರಿಸಿದವರು ನಮ್ಮ ಶ್ರೀ ಶ್ರೀ ರಾಮಾನುಜರು. ರಾಮನ ಅನುಜ ಲಕ್ಷ್ಮಣ, ಆದಿಶೇಷ ಅಂತಲೂ ಕರೀತಾರಲ್ವ, ಆ ಅವತಾರವೇ ಆಯಿತು ಅಂತಕ್ಕಂಥ ನಂಬಿಕೆ, ವಿಶ್ವಾಸ ದೃಢವಾಗಿದೆ. ರಾಮನ ಅನುಜನಾಗಿರ್ತಕ್ಕಂಥ ಲಕ್ಷ್ಮಣನೇ ಈ ನಮ್ಮ ರಾಮಾನುಜರಾಗಿ ಅವತರಿಸಿದ್ದು ಅಂತಕ್ಕಂಥ ಒಂದು ನಂಬಿಕೆ ಇದೆ. ಧೀರ್ಲಬ್ಧ ಅಂತ, ಬುದ್ಧಿ ಮತ್ತೊಮ್ಮೆ ವಿಶೇಷವಾದ ಬುದ್ಧಿಶಕ್ತಿ ಲಭ್ಯವಾಯಿತು ಅಂತಕ್ಕಂಥದ್ದು ಅವರು ಹುಟ್ಟಿದ ಸಂದರ್ಭದಲ್ಲಿ ಪರಿಗಣಿಸ್ತಾರೆ. ಮಹಾಶಕ್ತಿ, ಒಂದು ಮಹಾ ವಿದ್ವತ್ ಶಕ್ತಿ ಅದು ಬಂತು, ಅದು ಭೂಮಿಗೆ ಬಂತು ಅಂತ ಪರಿಗಣಿಸ್ತಾರೆ. ಅವರು ತುಂಬ ಕಷ್ಟಪಡ್ತಾರೆ ವಿದ್ಯಾಭ್ಯಾಸಕ್ಕಾಗಿ. ಅವರು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಅವರು ಯಾದವ ಪ್ರಕಾಶರು ಅಂತ ಮೊದಲನೇದಾಗಿ ಅವರು ಗುರುವನ್ನು ಗುರುತಿಸ್ತಾರೆ. ತುಂಬ ಕಠಿಣವಾದ ಸವಾಲುಗಳಿರುತ್ತೆ. ಗುರುವೇನು ಸಾಮಾನ್ಯನಾಗಿರಲಿಲ್ಲ. ಶಿಷ್ಯನನ್ನು ಕಂಡ್ರೆ ಒಂದು ಸಲ ಯಾಕೆ ಈರ್ಷೆ ಇರಬಾರ್ದು ಶಿಷ್ಯನಲ್ಲಿ, ಆದರೆ ಆ ಗುರುವಿಗೆ ಅಂಥದ್ದೊಂದು ಅವಿವೇಕ. ಈ ಶಿಷ್ಯಲ್ಲಿ ಒಂದು ಸಲ ಪಾಠ ಆಗ್ತಾ ಇತ್ತಂತೆ, ಉಪನಿಷತ್ತಿನ ಪಾಠ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಮಂತ್ರಕ್ಕೆ ಹೊಸ ಹೊಳಹನ್ನು ಇವರು ಕೊಟ್ಟರು, ಶಿಷ್ಯ ಕೊಟ್ಟ ರಾಮಾನುಜರು. ಅದು ಅವರಿಗೆ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ಗುರುವಾದವನು ಶಿಷ್ಯನ ಏಳಿಗೆಯನ್ನು ಕಾಣಬೇಕು, ತನ್ನನ್ನು ಶಿಷ್ಯನಲ್ಲಿ ಕಂಡುಕೊಳ್ಳಬೇಕು, ನನಗಿಂತಲೂ ಎತ್ತರನಾಗುವಂತ ಹೇಳಬೇಕು. ಆದರೆ ಎಲ್ಲ ಹಾಗಾಗಲಿಲ್ಲ. ಇವನು ಯಾರೋ ಒಂದು ನನಗೇ ತಿರುಮಂತ್ರ ಹಾಕ್ತಾನಲ್ಲ, ನನಗೇ ವಿವೇಕ ತುಂಬೋ ಹಾಗೆ ಆಗ್ಬಿಟ್ನಲ್ಲ ಅಂತ ಕೆಟ್ಟದ್ದನ್ನು ನಾವು ಯಾವತ್ತೂ ಧಿಕ್ಕರಿಸಬೇಕು. ಅಂಥ ಗುರುವನ್ನು ಗುರು ಅಂತ ಹೇಗೆ ಹೇಳಲಿಕ್ಕಾಗುತ್ತೆ? ಆದರೆ ರಾಮಾನುಜರಿಗೆ ಆ ಶ್ರದ್ಧೆ ಸದಾ ಇತ್ತು. ಒಂದು ಸಲ ಆ ಕಾಂಚೀಪುರದ ರಾಜ ಆತನ ಮಗಳಿಗೆ ಏನೋ ಒಂದು ಗಾಳಿ ಬಂದು ಸೇರ್ಕೊಂಡು ಬಿಟ್ಟಿತ್ತು, ವಿಚಿತ್ರವಾಗಿ ಆಡ್ತಾ ಇದ್ಲು. ಹಾಗಿದ್ದಾಗ ಯಾರ ಬಳಿ ಹೋಗೋದು, ಇದಕ್ಕೇನು ಪರಿಹಾರ ಅಂತ ಮಂತ್ರಿ ಮಂಡಲವನ್ನು ವಿಚಾರಿಸಿದ್ರೆ ಈ ಯಾದವ ಪ್ರಕಾಶರನ್ನು ಕರ್ಕೊಂಡು ಬಂದರೆ ಆಗುತ್ತೆ, ಅವರ ಮಂತ್ರಶಕ್ತಿಯಿಂದ ಇದನ್ನು ನಿವಾರಿಸ್ತಾರೆ ಅಂತ ಹೇಳಿದ್ರು. ಹೌದಾ, ಹಾಗಿದ್ದರೆ ಕರೆಸೋಣ ಅಂತ ಹೇಳಿಬಿಟ್ಟು ಶಿಷ್ಯರ ಸಮೇತ ಅವರು ಬಂದು ವಿಶೇಷವಾದ ಯಜ್ಞ ಯಾಗ ಹೋಮ ಹವನಾದಿಗಳನ್ನು ನೆರವೇರಿಸಿ ಜಲವನ್ನು ಕೈಯಲ್ಲಿ ಇಟ್ಟು ಅದಕ್ಕೆ ಮಂತ್ರವನ್ನು ಅಭಿಮಂತ್ರಿಸಿ ಪ್ರೋಕ್ಷಣೆ ಮಾಡಿದ್ರು. ಅದು ಕಿಮಕ್ ಅನ್ನಲಿಲ್ಲ. ಮತ್ತು ಅದರೊಳಗಿಂದ ಒಂದು ಧ್ವನಿ ಬಂತು, ಆವೇಶವಾಗಿತ್ತಲ್ಲ, ಯಾವುದೋ ಒಂದು ಗಾಳಿ ಬಂದು ಸೇರಿಕೊಂಡಿತ್ತಲ್ಲ, ಅದು ಹೇಳ್ತು, ನಾನು ಹೀಗೆಲ್ಲ ಹೋಗೋದಿಲ್ಲ, ನಾನು ಹೋಗಬೇಕಾಗಿದ್ದರೆ ಒಂದು ಕಾರ್ಯ ಆಗಬೇಕು ಅಂತ. ಏನು? ನಿನ್ನ ಶಿಷ್ಯ ಇದನ್ನಲ್ಲ ರಾಮಾನುಜ, ಅವನು ತನ್ನ ಕಾಲನ್ನು ನನ್ನ ಮೇಲೆ ಇಟ್ಟರೆ ಆಗ ನಾನು ಬಿಟ್ಟು ಹೋಗ್ತೀನಿ ಅಂತ. ರಾಮಾನುಜರ ಶಕ್ತಿ ಹೇಗಿತ್ತು, ಅವರ ಅನುಷ್ಠಾನ ಶಕ್ತಿ ಹೇಗಿತ್ತು ಅನ್ನೋದು ಅದಕ್ಕೆ ಗೊತ್ತಿದೆ. ರಾಮಾನುಜರು ಹಾಗೆ ಮಾಡಿದ್ರು. ಆಮೇಲೆ ರಾಜನಿಗೆ ಆಶ್ಚರ್ಯವಾಯಿತು, ಶಿಷ್ಯನಿಗೆ ಇಷ್ಟೆಲ್ಲ ಬಲ ಇದೆಯಾ, ಮಂತ್ರಬಲ ಇದೆಯಾ ಅಂತ ಹೇಳಿ ನಿನಗೆ ಸನ್ಮಾನ ಮಾಡಬೇಕು ಅಂತ ಅವರಿಗೆ ಹೇಳಿದ್ರು. ಆದರೆ ಅವರು ಒಪ್ಪಲಿಲ್ಲ. ಇಲ್ಲ ಇದೆಲ್ಲ ನಮ್ಮ ಗುರುಗಳಿಂದ ಬಂದಿದ್ದು, ನೀವು ಏನು ಸನ್ಮಾನಗಳನ್ನು ಪುರಸ್ಕಾರವನ್ನು ಮಾಡೋದಿದ್ರೆ ಅವರಿಗೆ ಮಾಡಿ ಅಂತ. ಆಗಿನಿಂದ ಅವ್ರಿಗೆ ಇನ್ನಷ್ಟು ತಲೆ ಕೆಟ್ಟೋಯ್ತು. ಹೇಗಾದರೂ ಮಾಡಿ ಒಂದೊಂದು ಸಾಯಿಸೇ ಬಿಡಬೇಕು ಅಂತಕ್ಕಂಥ ನಿರ್ಣಯ ಮಾಡಿದ್ರು. ದೊಡ್ಡ ದೀರ್ಘವಾದ ಕಥೆ ಬಿಡಿ.
ಅಂತೂ ಅದಾಗಲಿಲ್ಲ ಬಿಡಿ, ಅದಾಗಲಿಲ್ಲ. ಅವರು ಹೊರಗೆ ಬಂದರು. ಆಮೇಲೆ ಅವರ ಅನುಷ್ಠಾನ ಬೇರೆ ಮತ್ತೊಬ್ಬ ಗುರುವನ್ನು ಅರಸಿದ್ರು. ಆಮೇಲೆ ಆ ಗುರುವಿನಿಂದ ಬಹಳ ವಿಶೇಷವಾದ ಮಂತ್ರವನ್ನು ಸ್ವೀಕರಿಸಿ, ಯಾವುದನ್ನು ನಾವು ದ್ವಾದಶಾಕ್ಷರಿ ಮಂತ್ರ ಅಂತ ಕರಿತೀವೋ, ಅದನ್ನು ಅಷ್ಟಾಕ್ಷರಿ ಮಂತ್ರ ಅಂತ ಕರಿತೀವೋ, ಇವುಗಳನ್ನು ನಾರಾಯಣನ ಮಂತ್ರ, ಮೂಲ ಮಂತ್ರ ಅಂತ, ಇವುಗಳನ್ನು ಅವರು ಉಪದೇಶ ಮಾಡಿ ತುಂಬ ಎಷ್ಟು ಬಾರಿ ಅವರು ಸತಾಯಿಸಿದರು ಅಂದರೆ, ಈ ಉಪದೇಶ ಕೊಡಲಿಕ್ಕೆ ರಾಮಾನುಜರಿಗೆ ತುಂಬ ಸತಾಯಿಸಿದರು. ಇದು ಬಹಳ ವಿಶೇಷವಾದ ಮಂತ್ರವಯ್ಯ, ಹಾಗೆಲ್ಲ ಸುಲಭಕ್ಕೆ ಸಿಗೋದಿಲ್ಲ ಅಂತ. ಇಲ್ಲ, ನನಗೆ ಬೇಕು, ನಾನು ಅನುಷ್ಠಾನ ಮಾಡ್ತೀನಿ, ನಾನು ಸಿದ್ಧಿ ಮಾಡ್ಕೊಳ್ತೀನಿ, ದಯಮಾಡಿ ಕೊಡಿ ಅಂತ ಹೇಳಿ ಸುಮಾರು ಬಾರಿ ಅಲದಾಡ್ತಾರೆ ಗುರುವಿನ ಬಳಿಗೆ. ಆಯಿತು ಅಂತ ಹೇಳಿ ಕೊನೆಗೊಂದು ದಿವಸ, ಅಷ್ಟು ಪರಿತಪನೆಗೆ ಒಂದು ದಿವಸ ಆ ಮಂತ್ರ ಉಪದೇಶ ಸಿಗುತ್ತೆ. ಧನ್ಯನಾದೆ ನಾನು ಅಂತ ಹೇಳಿ ತಕ್ಷಣವೇ ಆ ತಿರುಕೋಟಿಯೂರಂಥ ಒಂದು ದೇವಸ್ಥಾನ, ಅಲ್ಲಿ ಹೊತ್ತಿಗೂ ನಾವು ಆ ದೇವಸ್ಥಾನವನ್ನು ಕಾಣ್ತೀವಿ. ಆ ದೇವಸ್ಥಾನದ ಮೇಲೆ ರಾಮಾನುಜರ ವಿಗ್ರಹ ಇದೆ. ಅಲ್ಲಿ ಹತ್ತು ಬಿಟ್ಟು ಎಲ್ಲ ಜನಸಮೂಹವನ್ನು ಕರೆದು, ಇಷ್ಟು ದಿವಸ ನನಗೆ ಲಭ್ಯವಾಗಿರಲಿಲ್ಲ ಮಹಾಮಂತ್ರ, ಭಗವಂತನನ್ನು ಹೊಂದುವುದು ಹೇಗೆ ಅನ್ನೋದಕ್ಕೆ ನಾನು ತುಂಬ ಕಷ್ಟಪಟ್ಟುಬಿಟ್ಟೆ, ಅಂತೂ ಕೊನೆಗೆ ಇದನ್ನು ಸಿದ್ಧಿಸಿದೆ, ಸಾಧಿಸಿಕೊಂಡೆ. ಹೀಗಾಗಿ ನಾನು ಪಟ್ಟ ಕಷ್ಟ ನೀವು ಪಡಬಾರ್ದು ಅಂತ ಹೇಳಿ ಎಲ್ಲ, ಯಾವ ಜಾತಿ ಇಲ್ಲ, ಯಾವ ಲಿಂಗ ವರ್ಗ ಏನೂ ಇಲ್ಲ, ಎಲ್ಲರನ್ನೂ ಕರೆದ್ರು. ಎಲ್ಲರಿಗೂ ದಕ್ಕಬೇಕಪ್ಪ ಇದು ಶ್ರೀಮಂತ್ರ ಮಹಾಮಂತ್ರ ಅಂತ ಹೇಳಿ ಸಾರ್ವಜನಿಕವಾಗಿ ಉಪದೇಶ ಕೊಟ್ಬಿಟ್ರು. ಇದು ನಿಜವಾದ ಗುರುವಿನ ವಾತ್ಸಲ್ಯ ಹೇಗಿರುತ್ತೆ ಅಂದರೆ, ಜನರ ಮೇಲೆ ಅವರಿಗೆ ಭೇದವಿರೋದಿಲ್ಲ. ಮಹಾಗುರುಗಳ ದಾರಿ ಹಾಗಿರುತ್ತೆ. ಎಲ್ಲರನ್ನ ಅವ್ರಿಗೇನು ಆ ಮಂತ್ರ ಪಡೀಲಿಕ್ಕೆ ಅವ್ರು ಎಷ್ಟು ಬಾರಿ ಓಡಾಡಿದ್ದಾರೆ, ಅಲ್ದಾಡಿದ್ದಾರೆ ಅಂದರೆ, ಎಷ್ಟು ವರ್ಷ ಸವದೋಗಿದೆ ಅಂದರೆ, ಅಂಥದ್ದನ್ನು ಎಲ್ಲರಿಗೂ ತಲುಪಬೇಕಿದ್ದು ಒಬ್ಬನಿಗಲ್ಲ ಅಂತ ಹೇಳಿ ಇಂಥ ದೊಡ್ಡ ಆಲೋಚನೆ ಆಗಲೇ ಬಂದಿತ್ತು ಅವರಿಗೆ. ಇಂಥ ಮಹನೀಯರು ಅಷ್ಟೇ ಅಲ್ಲ, ಸಾಕಷ್ಟು ಶ್ರೀರಂಗದಲ್ಲಿ ನೆಲೆ ನಿಂತು ಅನೇಕ ಭಕ್ತರನ್ನು ಉದ್ಧಾರ ಮಾಡಿದ್ದಾರೆ. ಅವರು ಭಾಷ್ಯಗಳನ್ನು ಬರೆದಿದ್ದಾರೆ, ಬೌದ್ಧಿಕವಾಗಿ ಹೆಚ್ಚು ಜನರನ್ನು ಪ್ರೇರೇಪಿಸಿದ್ದಾರೆ. ಅಂಥ ಮಹನೀಯರು ಈ ಹೊತ್ತಿಗೂ ಸ್ಮರಣೀಯರು. ಯಾಕೆ ಅಂದರೆ ಅವರ ಕೊಡುಗೆ ಅಷ್ಟರ ಮಟ್ಟಿಗಿದೆ. ಎಲ್ಲ ಜನಸ್ತೋಮಕ್ಕೆ ಭಗವಂತ ದಕ್ಕಬೇಕು ಅಂತ ಇದು ಮತ್ತೊಮ್ಮೆ ಸಾರ್ವತ್ರಿಕತೆ ಅಂತಕ್ಕಂಥವ್ರು ವಿರಾಜಮಾನವಾಯಿತು. ಭಗವತ್ಪಾದರ ನಂತರದಲ್ಲಿ ಈ ರೀತಿಯಲ್ಲಿ ಎಲ್ಲರೂ ಆ ಪರಮಾತ್ಮನನ್ನು ಕಾಣಬೇಕು, ದರ್ಶನ ಮಾಡಬೇಕು, ಹೊಂದಬೇಕು ಅನ್ನುವ ದೃಷ್ಟಿಯಲ್ಲಿ, ವಾತ್ಸಲ್ಯದಲ್ಲಿ ಆ ಗುರುಪದೇಶವನ್ನು ಮಾಡಿದಂಥದ್ದು ಬಹಳ ದೊಡ್ಡದು. ಅಂಥವರ ಸ್ಮರಣೆ ಈ ದಿವಸ ನಾವು ಮಾಡೋಣ. ಅವರ ಕೃಪಾ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಅಂತ ನಾವು ಪ್ರಾರ್ಥಿಸೋಣ, ಮಹನೀಯರನ್ನು ಸ್ಮರಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.